ಯುದ್ಧದ ಪರಿಣಾಮ ಗ್ಯಾಸ್ ಸಿಲಿಂಡರ್ ಸಿಗದೆ ಒಂದೆಡೆ ಪೆಟ್ರೋಲ್ ಬಂದ್ ಆದರೆ ಹೋಟೆಲ್ ಬಂದ್ ಆದರೆ ಮತ್ತೊಂದೆಡೆ ಇದರ ಎಫೆಕ್ಟ್ ಮೀನುಗಾರರಿಗೂ ಕೂಡ ತಟ್ಟಿದೆ. ಮೀನು ಊಟದ ಹೋಟೆಲ್ಗಳು ಮುಚ್ಚುತ್ತಾ ಇರೋ ಹಿನ್ನೆಲೆ ಕೇರಳಕ್ಕೆ ಹೋಗುವ ಮೀನು ಕೂಡ ಸ್ಥಗಿತ ಆಗಿದೆ. ಪ್ರತಿದಿನ ಲಕ್ಷಾಂತರ ರೂಪಾಯಿ ಮೀನು ಹೋಟೆಲ್ಗಳಿಗೆ ಮಾರಾಟ ಆಗ್ತಾ ಇತ್ತು. ಪ್ರತಿ ಮೀನಿನ ದರದಲ್ಲಿ 100 ರಿಂದ 200 ರೂಪಾಯಿ ಇಳಿಕೆ ಆಗ್ತಿದೆ. ಆದಷ್ಟು ಬೇಗ ಹೋಟೆಲ್ ಆರಂಭ ಆಗಬೇಕು, ಇಲ್ಲದೆ ಹೋದರೆ ಜೀವನ ನಡೆಸೋದು ಕಷ್ಟ ಆಗುತ್ತೆ ಅಂತ ಮೀನುಗಾರರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹೋಟೆಲ್ಗಳು ಬಂದಾಗಿದ್ದರಿಂದ ಮೀನು ಖರೀದಿ ಕುಸಿತ ಆಗಿದೆ. ಮಲ್ಪೆಯಿಂದ ಕೇರಳಕ್ಕೆ ನಿತ್ಯವೂ ಕೋಟ್ಯಾಂತರ ಮೌಲ್ಯದ ಮೀನು ಸಾಗಾಟ ಆಗ್ತಾ ಇತ್ತು. ಕೇರಳದಲ್ಲೂ ಹೋಟೆಲ್ಗಳು ಬಂದಾಗಿವೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಹಿನ್ನೆಲೆ ಕೋಲಾರದಲ್ಲೂ ಹೋಟೆಲ್ ಮಾಲೀಕರು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಕೋಲಾರ ನಗರದ ಸಾಯಿ ಭವನ ಹೋಟೆಲ್ ಮಾಲೀಕ ಗೋವರ್ಧನ್ ಅಳಲು ತೋಡಿಕೊಂಡಿದ್ದು, ಸಿಲಿಂಡರ್ ಸಿಗದೆ ವ್ಯಾಪಾರ ಕಡಿಮೆ ಮಾಡ್ತಾ ಇದ್ದೇವೆ. 20 ಜನ ಕೆಲಸಗಾರರಿಗೆ ಸಂಬಳ ನೀಡೋದಕ್ಕಾಗ್ತಿಲ್ಲ. ಇರುವ ಗ್ಯಾಸ್ ಸಹ ಇವತ್ತು ಖಾಲಿ ಆಗುತ್ತೆ. ನಾಳೆಯಿಂದ ನಾವು ಹೋಟೆಲ್ ಬಂದ್ ಮಾಡ್ತೇವೆ. ಏನು ಮಾಡಬೇಕು ಅಂತ ದಿಕ್ಕು ತೋಚ್ತಾ ಇಲ್ಲ. ಹೋಟೆಲ್ನ ಬಾಡಿಗೆ ಸಂಬಳ ಕೊಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಆತಂಕ ಹೊರಹಾಕಿದ್ದಾರೆ. ಯುಗಾದಿ ಹಬ್ಬದ ದಿನವೇ ಗೃಹ ಬಳಕೆಯ 2 ಸಿಲಿಂಡರ್ಗಳನ್ನು ಕಿಡಿಗೇಡಿಗಳು ಕದ್ದೊಯ್ದಿದ್ದಾರೆ. ಬೇಗೂರು ಬಳಿಯ ಆರ್ಸಿ ಲೇಔಟ್ನ ವಿಶ್ವಪ್ರಿಯ ಅಪಾರ್ಟ್ಮೆಂಟ್ನಲ್ಲಿ ಈ ಘಟನೆ ನಡೆದಿದೆ. ಹೆಲ್ಮೆಟ್ ಹಾಕಿ ಬಂದಿದ್ದ 2 ಖದೀಮರಲ್ಲಿ ಓರ್ವ ಹೊರಗೆ ನಿಂತಿದ್ರೆ ಮತ್ತೋರ್ವ ಬೈಕ್ ಸಮೇತ ಒಳಗೆ ಹೋಗಿದ್ದ. ಯಾರಿಗೂ ಅನುಮಾನ ಬಾರದ ಹಾಗೆ ಸಿಲಿಂಡರ್ ಕದ್ದು ಅಪರಿಚಿತರು ಎಸ್ಕೇಪ್ ಆಗಿದ್ದಾರೆ. ಬೇಗೂರು ಪೊಲೀಸ್ ಠಾಣೆಗೆ ದೂರು ಕೊಡಲಾಗಿದೆ. 10 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನು ಪ್ರಯಾಣಿಕರೊಬ್ಬರು ಬಿಎಂಟಿಸಿ ಬಸ್ನಲ್ಲಿ ಮರೆತು ಬಿಟ್ಟು ಹೋಗಿದ್ದರು. ಇದನ್ನು ಗಮನಿಸಿದ ಚಾಲಕ ಸಿದ್ದರಾಜು, ಕಂಡಕ್ಟರ್ ನಾಗೇಂದ್ರ ಕೂಡಲೇ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ನಿನ್ನೆ ರಾತ್ರಿ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಕ ಬಿಟ್ಟು ಹೋಗಿದ್ದು ಸುರಕ್ಷಿತವಾಗಿ ಮಾಲೀಕರಿಗೆ ಬ್ಯಾಗ್ ಅನ್ನು ಸಿಬ್ಬಂದಿ ವಾಪಸ್ ನೀಡಿದ್ದು ಪ್ರಯಾಣಿಕ ನಿಟ್ಟುಸಿರು ಬಿಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.